ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ತಿಂಗಳೆಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಎಂದು ನಾನು ನಂಬುತ್ತೇನೆ. ಕರ್ತನ ನಾಮ ಮಹಿಮೆ ಹೊಂದಲಿ. ನೀವೆಲ್ಲರೂ ಸಂತೋಷವಾಗಿದ್ದೀರಾ ಎಂದು ನಾನು ನಂಬುತ್ತೇನೆ. ಕಾರಣ ಜೀವವುಳ್ಳ ವಾಕ್ಯಗಳನ್ನು ನಾವು ಓದ್ತಾ ಇದ್ದೀವಿ, ಕೇಳಿಸ್ಕೊಳ್ತಾ ಇದ್ದೀವಿ. ಪರಿಶುದ್ಧಾತ್ಮ ನಮ್ಮೆಲ್ಲರನ್ನು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಬನ್ನಿರಿ ದೇವರ ಮಕ್ಕಳೇ, ಸತ್ಯವೇದ ವಾಕ್ಯದ ಪ್ರಕಾರವಾಗಿ ಹೋಗುವುದಕ್ಕಿಂತ ಮುಂಚೆ ಇದನ್ನು ದೇವರು ನಮ್ಮ ಹತ್ರ ಏನು ಮಾತಾಡ್ತಾರೆ ಅಂತ ಒಪ್ಪಿಸಿಕೊಡೋಣ, ಆತನ ನಾಮ ಮಹಿಮೆ ಪಡಿಸಿಬಿಟ್ಟು. ಹಲ್ಲೆಲೂಯ. ಎಲ್ಲರೂ ಏಕ ಮನಸ್ಸಿನಲ್ಲಿ ನೋಡುವವರು ಆತ್ಮ ಪ್ರಾಣ ಶರೀರ ದೇವನಿಗೆ ಒಪ್ಪಿಸಿಕೊಟ್ಟು ಭಯಭಕ್ತಿಯಿಂದ ನಿಮ್ಮ ಕೊರತೆಗಳು ನೋವುಗಳಿಗೆ ಒಪ್ಪಿಸಿ, ದೇವರಿಗೆ ಗೊತ್ತಿದೆ, ವಿನಯವಾಗಿ ನೀವು ವಾಕ್ಯಗಳನ್ನು ಕೇಳುವುದಾದರೆ ಖಂಡಿತವಾಗಲೂ ಅದರ ಆಶೀರ್ವಾದ, ಬಿಡುಗಡೆ, ಅದ್ಭುತ, ಸೌಖ್ಯ ಎಲ್ಲವನ್ನು ರಿಸೀವ್ ಮಾಡಿಕೊಳ್ಳಲು ಸಾಧ್ಯ ಎಂದು ನಾನು ಯೇಸುವಿನ ನಾಮದಲ್ಲಿ ನಿಮ್ಮ ಹತ್ರ ಮೊರೆ ಇಡ್ತಾ ಇದ್ದೀನಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕರ್ತನ ನಾಮ ಮಾತ್ರ ಮಹಿಮೆ ಹೊಂದಬೇಕು. ಬನ್ನಿರಿ, ಆತನ ನಾಮ ಮಹಿಮೆ ಪಡಿಸೋಣ. ಪರಿಶುದ್ಧಾತ್ಮನು ನನ್ನನ್ನು ನಿಮ್ಮನ್ನು ನಡೆಸಲಿ. ನಮ್ಮನ್ನು ನಡೆಸುವ ಪರಿಶುದ್ಧಾತ್ಮನನ್ನು ನಾವು ಸ್ವಾಗತ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕಣ್ಗಳನ್ನು ಮುಚ್ಚಿ ಸತ್ಯವೇದ ವಾಕ್ಯಗಳನ್ನು ರೆಡಿಯಾಗಿ ಇಟ್ಕೊಳ್ಳಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಾವು ಯಾವ ರೀತಿಯಲ್ಲಿ ಕುಳಿತುಕೊಂಡಿದ್ದೀವಿ ಅನ್ನೋದು ದೇವರು ಕಾಣ್ತಾರೆ. ಅರ್ಥ ಆಯ್ತಾ? ಬನ್ನಿರಿ. ಪರಲೋಕ ತಂದೆ, ಸ್ತೋತ್ರ ಸ್ವಾಮಿ ಯೇಸುವೇ, ಸ್ತೋತ್ರ 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 ಸ್ತೋತ್ರ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದ ನಿನ್ನ ನಾಮ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದ ನಿನ್ನ ನಾಮ. ಭೂಲೋಕದಲ್ಲಿಯೂ ನಮ್ಮಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನಮ್ಮಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಹೌದಪ್ಪ, ನಿನ್ನ ಚಿತ್ತ ನೆರವೇರಬೇಕು ದೇವನೇ. ಕರ್ತಾವೇ, ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೀವಪ್ಪ. ತೆಗೆದುಕೊಂಡಿರುವ ವಾಕ್ಯ ನಿನ್ನ ಮಕ್ಕಳಿಗೆ ಆಶೀರ್ವಾದವಾಗಿರಲಿ. ಪರಿಶುದ್ಧಾತ್ಮನ ಅಭಿಷೇಕದಲ್ಲಿ ನನ್ನನ್ನು ನಡೆಸಲಿ ಕರ್ತಾವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ನಾನು ಜಯ ಹೊಂದಿದ್ದೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಪ್ರೈಸ್ ದ ಲಾರ್ಡ್. ಈ ದಿನ ದೇವರು ವಾಕ್ಯದ ಪ್ರಕಾರವಾಗಿ ಪರಿಶುದ್ಧಾತ್ಮನ ಯಾವ ರೀತಿ ನಮ್ಮನ್ನು ನಡೆಸ್ತಾ ಇದ್ದಾರೆ, ಯಾವ ರೀತಿ ದೇವರು ಮಾತಾಡ್ತಾ ಇದ್ದಾರೆ. ಪೌಲನು ಇಲ್ಲಿ ಮಾತಾಡೋದು ಅರ್ಥ ಆಯ್ತಾ ದೇವರ ಮಕ್ಕಳೇ? ಪೌಲನು ನಮಗೆ ಹೇಳಿಕೊಡುವುದೆಲ್ಲ ನಾವು ಕಲಿಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಓದಿಕೊಳ್ಳೋಣ. ಕೊಲ್ಲೋಸೆ ಪುಸ್ತಕವನ್ನು ತೆಗಿರಿ. ಅದು ನ್ಯೂ ಟೆಸ್ಟಿಮೆಂಟ್. ಅರ್ಥ ಆಯ್ತಾ? ಹಳೇದಲ್ಲ, ಹೊಸದು ಅಧ್ಯಾಯದಲ್ಲಿ. ಮತ್ತಾಯದಿಂದ ಶುರುವಾಗುತ್ತಲ್ಲ, ಆ ಕಡೆ ನೀವು ನೋಡಬೇಕು. ಕೊರಿಂಥದವರ ಎಫೆಸ ಆದಮೇಲೆ ಕೊಲ್ಲೋಸೆ ಬರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕೊಲ್ಲೋಸೆ 3:15-16 ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಓದಿಕೊಳ್ಳೋಣ. 15-16ರಲ್ಲಿ ಪೌಲನು ಏನು ಹೇಳ್ತಾ ಇದ್ದಾರೆ ಅಂತ ನಾವು ಓದಿಕೊಳ್ಳೋಣ. ಅರ್ಥ ಆಯ್ತಾ? ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕೆನ್ನುವುದೇ ಪೌಲನು ಹೇಳ್ತಾ ಇರೋದು. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ನಾವೆಲ್ಲರೂ ಒಂದೇ ಕ್ರಿಸ್ತೇಸುವಿನ ಶರೀರವಾಗಿದ್ದೇವೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಾವು ಸಮಾಧಾನದಿಂದ ಇರೋದಕ್ಕೇ ದೇವರು ನಮ್ಮನ್ನು ಕರೆಯಲ್ಪಟ್ಟಿದ್ದು, ದೇವರು ಕರೆದಿರೋದು. ಹಾಗಾದರೆ ಇಲ್ಲಿ ಇದೆಲ್ಲ ಕೃತಜ್ಞತೆಯುಳ್ಳವರಾಗಿರಿ. ನಿಮ್ಮನ್ನು ಸಮಾಧಾನವಾಗಿ ನಡೆಸ್ತಾ ಇರೋದು, ನಿಮ್ಮನ್ನು ದೇವರು ನಡೆಸ್ತಾ ಇರೋದು, ನೀವು ಕೃತಜ್ಞತೆ ಹೇಳ್ತಾ ಇರಬೇಕು ದೇವರಿಗೆ. ಕ್ರಿಸ್ತನ ವಾಕ್ಯವು 16 ಓದಿಕೊಳ್ಳೋಣ. 3:16. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ನೋಡಿ, ಹಾಗಾದರೆ ನಾವು ವಾಕ್ಯವನ್ನು ಓದುವಾಗ ನಮ್ಮಲ್ಲಿ ಅದು ವಾಸ ಮಾಡಬೇಕು ದೇವರ ಮಕ್ಕಳೇ. ಅದೇ ನಾನು ಹೇಳಿದ್ದು, ಭುಜಿಸಬೇಕು ವಾಕ್ಯಗಳನ್ನ ಅಂತ. ನಾವು ಶೇಖರಿಸಿ ಇಟ್ಕೊಳ್ಬೇಕು. ಅರ್ಥ ಆಯ್ತಾ? ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿರಿ.
ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮಸಮ್ಮತವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನಮ್ಮ ಹೃದಯವನ್ನು ಆತನ ಮುಂದೆ ಇಟ್ಟು, ನಮ್ಮ ಮನಸ್ಸನ್ನು ಆತನೇ ಇಟ್ಟು ಕೃತಜ್ಞತೆಯನ್ನು ಮಾಡುತ್ತಾ, ಕೀರ್ತನೆಗಳನ್ನು ಹಾಡುತ್ತಾ ಆತ ನಾಮ ಮಹಿಮೆ ಪಡಿಸಬೇಕು ಅನ್ನೋದೇ ಪೌಲನು ಇಲ್ಲಿ ಹೇಳ್ತಾ ಇರೋದು. ಅದೇ ಅಲ್ಲವಾ ನಾವು ಈ ಸಮಯದಲ್ಲಿ ಮಾಡಿದ್ದು? ಸದಾ ನಾವು ಆತನ ನಾಮ ಮಹಿಮೆ ಪಡಿಸಿಬಿಟ್ಟು ಆತನು ಮಾಡಿದ ಉಪಕಾರಗಳನ್ನು ನೆನಪು ಮಾಡಿಕೊಂಡು ನಾವು ಆತನನ್ನು ಕೃತಜ್ಞತೆಯೊಂದಿಗೆ ಆರಾಧಿಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ ಓದಿಕೊಳ್ಳೋಣ. ಅಪೋಸ್ತಲರು 10:43. ಅಪೋಸ್ತಲರು ಯಾರಾದರೂ ಇಂಗ್ಲೀಷ್ನವ್ರು ಓದುತ್ತಾ ಇದ್ದರೆ, ಇಂಗ್ಲೀಷ್ ಬೈಬಲ್ ಓದ್ತಾ ಇದ್ದರೆ ಆ್ಯಕ್ಟ್ 10:43. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅಲ್ಲಿ ಪೌಲನು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ. ನೋಡಿ, ನಾವು ಯೇಸು ಸ್ವಾಮಿಯನ್ನು ನಂಬುವಾಗ, ಯೇಸು ಸ್ವಾಮಿ ಇಲ್ಲಿ ಪೌಲನು ಹೇಳ್ತಾ ಇರೋದು ನೀವು ಸಮಾಧಾನದಿಂದ ಇರಬೇಕು, ಆತನು ಮಾಡಿದ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಕೃತಜ್ಞತೆ ಹೇಳಬೇಕು ಅಂತ ಹೇಳಿದಾದಮೇಲೆ ಇಲ್ಲಿ ಹೇಳ್ತಾ ಇರೋದು ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಪಾಪ ಪರಿಹಾರವನ್ನು ಹೊಂದಿಕೊಂಡಿದ್ದಾನೆ ಅಂತ. ನಾವು ಏನು ಪಾಪ ಮಾಡಿದ್ದೀವಿ ಅದಕ್ಕೆ ಪರಿಹಾರ ಹೊಂದಿಕೊಂಡಿದ್ದೇವೆ ಅಂತ. ಅದೇ ಸಾಕ್ಷಿಗಳಾಗಿ ಪ್ರವಾದಿಗಳು ಹೇಳಿರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಎಫೆಸಗೆ ಹೋಗೋಣ. ಎಫೆಸ 4:16 ಓದಿಕೊಳ್ಳೋಣವೇ? 4:16 ತೆಗೆದುಕೊಳ್ಳಿರಿ. ನಿಮ್ಮ ಸತ್ಯವೇದ ವಾಕ್ಯ ತೆಗೆದು ನೋಡ್ತಾ ಇದ್ದೀರಾ ಅಂತ ನಾನು ನಂಬುತ್ತೇನೆ. ನೀವು ನನ್ನ ಪುಸ್ತಕ ನೋಡ್ತಾ ಇಲ್ಲ, ಪರಲೋಕ ತಂದೆಯ ಜೀವವುಳ್ಳ ವಾಕ್ಯವನ್ನು ನೋಡ್ತಾ ಇರೋದು, ಕೇಳಿಸ್ಕೊಳ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೋಡಿ, 16ರಲ್ಲಿ ಇಲ್ಲೂ ಪೌಲನೇ ಹೇಳಿರೋದು ಆತನೇ ಶಿರಸ್ಸು. ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿ ಪ್ರಕಾರವಾಗಿ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. ನೋಡಿ, ಆತನೇ ನಮಗೆ ಶಿರಸ್ಸು. ನಮ್ಮ ನರನಾಡಿಗಳಲ್ಲಿ ಆತನ ದೊರೆತನ ಮಾಡ್ತಾ ಇದ್ದಾರೆ. ನಮ್ಮ ನರನಾಡಿಗಳಲ್ಲಿ, ಮಾಂಸಖಂಡದಲ್ಲಿ, ಬೋನ್ಸ್ಗಳಲ್ಲಿ, ನಮ್ಮ ಶರೀರದಲ್ಲಿ ದೇವರು ಏನೇನು ಉಂಟು ಮಾಡಿದರೋ ಅಷ್ಟು ಮಾತ್ರ ಅಲ್ಲ, ನಮ್ಮ ಆತ್ಮದಲ್ಲಿಯೂ ಪ್ರಾಣದಲ್ಲಿಯೂ ಶರೀರದಲ್ಲಿಯೂ ಆತನು ದೊರೆತನ ಮಾಡ್ತಾ ಇದ್ದಾರೆ. ಪ್ರೀತಿ ವಾತ್ಸಲ್ಯದಿಂದ ಐಕ್ಯವಾಗಿ ಕ್ಷೇಮ ಹೊಂದುವಂತೆ ನಮ್ಮಲ್ಲಿ ಆತನು ಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಪೌಲನು ಹೇಳ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಕೊನೆಯದಾಗಿ ಕೀರ್ತನೆ ಭಾಗದಲ್ಲಿ ಏನು ದಾವೀದನು ಮಾತಾಡ್ತಾ ಇದ್ದಾರೆ ಅಂತ ನೋಡೋಣವೇ? ಬನ್ನಿ ಓದೋಣ. ಕೀರ್ತನೆ 63 ತೆಗಿರಿ. ಕೀರ್ತನೆ 63:7. ಕೊನೆಯದಾಗಿ ಈ ವಾಕ್ಯ ನಮ್ಮನ್ನು ದಾವೀದನ ಮೂಲಕವಾಗಿ ದೇವರು ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡಿಕೊಳ್ಳೋಣ. ಪರಿಶುದ್ಧಾತ್ಮನೇ ನಿನ್ನ ನಾಮ ಮಹಿಮೆ ಹೊಂದಲಿ. ಯೇಸು ಸ್ವಾಮಿ, ನೀನು ನನಗೆ ಸಹಾಯಕನಾಗಿದೆಯಲ್ಲ. ಯಾರು ಹೇಳ್ತಾ ಇರೋದು? ದಾವೀದನು. ಹಾಗಾದರೆ ನಾವು ಅದೇ ಅಲ್ಲವೇ ಹೇಳಬೇಕು? ಸದಾ ಆತನು ಸಹಾಯಕನಾಗಿ ನಮ್ಮ ಜೊತೆಯಲ್ಲಿದ್ದು ಆತನ ದಯೆಯಿಂದ, ಆತನ ಕೃಪೆಯಿಂದ ನಾವು ಬಾಳ್ತಾ ಇದ್ದೀವಲ್ಲವ. ನಮ್ಮ ಬಲದಿಂದ, ನಮ್ಮ ಹಣದಿಂದ, ನಾವು ತಿನ್ನುವ ಆಹಾರದಿಂದ ನಾವು ಬದುಕ್ತಾ ಇದ್ದೀವಿ ಅಲ್ಲ ದೇವರ ಮಕ್ಕಳೇ. ದೇವರು ಸೃಷ್ಟಿ ಮಾಡಿದ ಎಲ್ಲ ಅಂಗಗಳಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ, ಕ್ರಿಯೆ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಎಫೆಸದಲ್ಲಿ ಮಾತನಾಡಿರುವಾಗ ಅದೇ ದಾವೀದನು ಹೇಳ್ತಾ ಇರೋದು ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ ಅಂತ ಹೇಳ್ತಾ ಇರೋದು. ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ಅದೇ ಈ ದಿನಗಳಲ್ಲಿ, ಈ ತಿಂಗಳು ನಾವು ಕೇಳಬೇಕಾಗಿರೋದು. ಈ ತಿಂಗಳಿನ ಪ್ರಾಮಿಸ್ ಕೀರ್ತನೆ 63:7ರಲ್ಲಿ ಹೇಳಿರುವ ಪ್ರಕಾರವಾಗಿ ದಾವೀದನು ಮಾತನಾಡಿದ ಹಾಗೆ ನಾವು ಮಾತನಾಡಬೇಕು. ದೇವರಲ್ಲಿ ಮೊರೆ ಇಡಬೇಕು. ದೇವರೇ, ನೀನು ನನಗೆ ಸಹಾಯಕನಾಗಿದ್ದೀಯಪ್ಪ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿ ಇರುವಂತೆ ಆನಂದ ಘೋಷದಿಂದ ಮಾಡ್ತೀಯ ನನ್ನನ್ನು. ನಾ ಮಾಡುತ್ತಿರುವೆನು, ಆನಂದದಿಂದ ನಾನು ಇದ್ದೀನಿ ದೇವರೇ ಅಂತ ದಾವೀದನು ವಿನಯವಾಗಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅದೇ ರೀತಿ ನಾವು ಪ್ರಾರ್ಥನೆ ಈ ದಿನಗಳಲ್ಲಿ ಮಾಡಬೇಕು. ಕೃತಜ್ಞತೆ, ಓನ್ಲಿ ಫಾರ್ ಕೃತಜ್ಞತೆ. ಅರ್ಥ ಆಯ್ತಾ? ಕೃತಜ್ಞತೆ ಮಾತ್ರ ಆತನಲ್ಲಿ ಒಪ್ಪಿಸಬೇಕು, ನಾಮ ಮಹಿಮೆ ಪಡಿಸಬೇಕು. ಅರ್ಥ ಆಯ್ತಾ? ಆತನು ಎಲ್ಲ ಒಳ್ಳೆಯದಾಗಿ ದೇವರು ನಮಗೆ ಮಾಡಿದ್ದಾರೆ. ದೇವರ ಮಕ್ಕಳೇ, ಇಲ್ಲ ಅಂತ ಮಾತ್ರ ಹೇಳಬೇಡಿ. ಒಂದು ವೇಳೆ ಕಷ್ಟಗಳೆಲ್ಲ ಅದು ಹೋಗ್ತಾ ಇದ್ದರೆ ನೀವು ಕೃತಜ್ಞತೆ ಮಾಡಿ.
ಕೃತಜ್ಞತೆಯಿಂದ ಆತನನ್ನು ಮಹಿಮೆ ಪಡಿಸ್ರಿ. ನಿಮ್ಮ ಕಷ್ಟಗಳು ಆತನಿಗೆ ಗೊತ್ತಿದೆ, ನೀವೇನು ಹೇಳಬೇಕಾಗಿಲ್ಲ. ಕೃತಜ್ಞತೆ ಹೇಳಿ. ಅರ್ಥ ಆಯ್ತಾ? ದಾವೀದನು ಹೇಳಿದ ಹಾಗೆ ನೀವು ಕೃತಜ್ಞತೆ ಹೇಳಬೇಕು. ಪರಿಶುದ್ಧಾತ್ಮ ನಿಮ್ಮನ್ನು ಕೈ ಹಿಡಿದು ನಡೆಸಲು ಶಕ್ತನಾಗಿದ್ದಾನೆ. ಯಾಕಂದರೆ ಯೇಸು ಸ್ವಾಮಿ ಆತ್ಮನೇ ನಮಗೆ, ಯೇಸು ಸ್ವಾಮಿ ಹೇಳಿದ್ರು, ನಾನು ಬೇಗನೆ ಹೋಗಿ ನಾನು ಹೋದ್ರೇ ನನ್ನ ಆತ್ಮ ನಿಮ್ಮನ್ನು ಕಳಿಸ್ಕೊಡೋದಕ್ಕೆ ಅಂತ ಹೇಳುವಾಗ, ಆತ್ಮನು ನಮ್ಮನ್ನು ಕೈ ಹಿಡಿದು ನಡೆಸುವಾಗ ನೀವು ಯಾಕೆ ಭಯ ಪಡ್ತೀರಾ? ಆತ ನಮ್ಮ ಜೊತೆಯಲ್ಲೇ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾಕ್ಯಗಳು ನಿಮ್ಮನ್ನು ಬಲಪಡಿಸಲಿ, ಈ ವಾಕ್ಯಗಳು ನಿಮ್ಮನ್ನು ಕೈ ಹಿಡಿದು ನಡೆಸಲಿ, ಈ ವಾಕ್ಯ ನಿಮ್ಮ ಸಿಚುವೇಶನ್ಗಳು, ನಿಮ್ಮ ಪರಿಸ್ಥಿತಿಗಳು ಚೇಂಜ್ ಮಾಡಲಿ, ದೈವ ಸಾನ್ನಿಧ್ಯದಿಂದ ನಡೆಸಲಿ ಎಂದು ದೇವರಲ್ಲಿ ನಾನು ಮೊರೆ ಇಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಪರಿಶುದ್ಧಾತ್ಮನಿಗೆ, ಯೇಸಪ್ಪನಿಗೆ, ನನ್ನ ತಂದೆಯಾದ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಬನ್ನಿರಿ, ಕೃತಜ್ಞತೆ ಮಾಡಿ ಆರಾಧನೆ ಮಾಡಿ ಕೊನೆಯದಾಗಿ ನಾವು ನಿಲ್ಲಿಸೋಣ. ಆಲಯಕ್ಕೆ ಹೋಗ್ಬೇಕಲ್ಲವೇ? ಸಂತೋಷದಿಂದ ಹೋಗಬೇಕು. ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ. ಕರ್ತನೇ, ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ನಾಮ ಮಹಿಮೆ ಹೊಂದಲಿ. ನೀನು ಒಳ್ಳೆಯವನು, ನೀನು ಒಳ್ಳೆಯವನು, ನೀನು ಒಳ್ಳೆಯವನು. ನಿನ್ನಂಥ ದೇವರು ಯಾರೂ ಇಲ್ಲ ಕರ್ತಾವೆ. ಸ್ತೋತ್ರ 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 ಸ್ತೋತ್ರ. நன்றி ராஜா, நன்றி ராஜா நல்லவரே, நன்றி ராஜா, நன்றி ராஜா வல்லவரே, ஆசீர்வதித்தீரே, நன்றி ஐயா, பெருக செய்தீரே, நன்றி ஐயா, நன்றி ஐயா, நன்றி ஐயா நல்லவரே, நன்றி ஐயா, நன்றி ஐயா ವಲ್ಲವರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ತಗ್ಗಿಸ್ತೀವಪ್ಪ, ತಗ್ಗಿಸ್ತೀವಿ. ನಿನ್ನ ನಾಮ ಮಹಿಮೆ ಹೊಂದಲಿ. ಎಲ್ಲ ಮಹಿಮೆ ನಿನಗೊಬ್ಬನಿಗೆ ಅಪ್ಪ, ನನ್ನ ಜೀವವುಳ್ಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ದೇವರ ಮಕ್ಕಳೇ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.